Namaste. Class 4th Mathematics ICSE syllabus Salina Publishers Private Limited. Chapter number 6 Multiplication. Next section or article 6.2 Properties of Multiplication. So first one, when a number is multiplied by 1, then the product is always the number itself. ಅಂದರೆ ಯಾವುದೇ ನಂಬರನ್ನು ಎನಿ ನಂಬರ್ is multiplied by 1, then the product is always the number itself. So for examples, 9784 multiply with 1. So 9784 ಅನ್ನು 1 ಜೊತೆ ಮಲ್ಟಿಪ್ಲೈ ಮಾಡಿದರೆ ವಿಲ್ ಗೆಟ್ ದಿ ಆನ್ಸರ್ 9784. ಮೀನ್ಸ್ ಸೇಮ್ ಇಟ್ ಸೆಲ್ಫ್, ಅಂದರೆ ಆಲ್ವೇಸ್ ದಿ ನಂಬರ್ ಇಟ್ ಸೆಲ್ಫ್, ಏನು ನಂಬರ್ ಹಾಕ್ಕೊಂಡಿರ್ತೀವಿ ಅದೇ ನಂಬರ್ ಬರುತ್ತೆ. ಓಕೆ, ರಿಮೆಂಬರ್ ದಿಸ್. ಸೊ ವೆನ್ ಎ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 1, ಸೊ ದಿಸ್ ಈಸ್ ಎ ನಂಬರ್ ಮಲ್ಟಿಪ್ಲೈಡ್ ಬೈ 1, ದೆನ್ ದಿ ಪ್ರಾಡಕ್ಟ್, ಸೊ ಪ್ರಾಡಕ್ಟ್ ಆರ್ ರಿಸಲ್ಟ್ ಈಸ್ ಆಲ್ವೇಸ್ ದಿ ನಂಬರ್ ಇಟ್ ಸೆಲ್ಫ್. ಯಾವ ನಂಬರ್ ಹಾಕ್ಕೊಂಡಿರ್ತೀವಿ ಅದೇ ಬರುತ್ತೆ. ಸೊ ಎಕ್ಸಾಂಪಲ್ ಜನರಲ್ ಆಗಿ a ಇಂಟು 1 ಈಕ್ವಲ್ ಟು a ಓನ್ಲಿ. ಸೊ b ಇಂಟು 1 ಈಕ್ವಲ್ ಟು b ಓನ್ಲಿ. ಗೊತ್ತಾಯ್ತಲ್ಲ ಹಾಗೆ. ಸೊ 24,623 ಮಲ್ಟಿಪ್ಲೈಡ್ ಬೈ 1 ಈಕ್ವಲ್ ಟು 24,623. ಓಕೆ, ಸೊ ನೆಕ್ಸ್ಟ್ ಪ್ರಾಪರ್ಟಿ, ವೆನ್ ಎ ನಂಬರ್, ಇದಕ್ಕೆ ಐಡೆಂಟಿಟಿ ಪ್ರಾಪರ್ಟಿ ಅಂತ ಕಾಲ್ ಮಾಡ್ತಾರೆ. ಸೊ ಮುಂದೆ ಹೈಯರ್ ಕ್ಲಾಸಲ್ಲಿ ಗೊತ್ತಾಗುತ್ತದು. So this property we call it as identity property. When a number is multiplied by 0, suppose a number in a 0 in the multiply ಮಾಡಿದ್ರೆ then the product is always 0. So ಅವಾಗ ರಿಸಲ್ಟ್ ಏನಾಗುತ್ತೆ, 0 ಆಗುತ್ತೆ. ಎನಿ ನಂಬರನ್ನು 0 ಇಂದ ಮಲ್ಟಿಪ್ಲೈಡ್ ಮಾಡಿದರೆ ಪ್ರಾಡಕ್ಟ್ ಇಸ್ 0, ರಿಸಲ್ಟ್ ಬಿಕಮ್ 0. ಸೊ ಎಕ್ಸಾಂಪಲ್ಸ್, 867 ಮಲ್ಟಿಪ್ಲೈಡ್ ಬೈ 0 ಈಕ್ವಲ್ ಟು ರಿಸಲ್ಟ್ ಇಸ್ 0 ಅಥವಾ ಪ್ರಾಡಕ್ಟ್ ಇಸ್ 0. 98,999 ಇಂಟು 0 ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ, commutative property of multiplication. So commutative property of multiplication, when two numbers are multiplied, so ಯಾವುದಾದ್ರೂ ಎನಿ 2 ನಂಬರ್ಸನ್ನು ತಗೊಳ್ಳಿ, ಅದನ್ನು ಮಲ್ಟಿಪ್ಲೈ ಮಾಡಿ, ದಿ ಪ್ರಾಡಕ್ಟ್ ಆಫ್ ದೀಸ್ ನಂಬರ್ಸ್ ವಿಲ್ ನಾಟ್ ಚೇಂಜ್ ಈವನ್ ವೆನ್ ದಿ ಆರ್ಡರ್ ಆಫ್ ದಿ ನಂಬರ್ಸ್ ಇಸ್ ಚೇಂಜ್ಡ್. ಸೊ ಈಗ ಎ ಇಂಟು ಬಿ ಅಂತ ಇರುತ್ತೆ, ಈಕ್ವಲ್ ಟು, ಇದನ್ನು ಆರ್ಡರ್ ಚೇಂಜ್ ಮಾಡೋಣ. ಎ ಇಸ್ ಫಸ್ಟ್ ಫಂಕ್ಷನ್ ಆಗಿದೆ, ಬಿ ಇಸ್ ದಿ ಸೆಕೆಂಡ್ ಫಂಕ್ಷನ್. ಸೊ ಇವಾಗ ಬಿ ಸೆಕೆಂಡಲ್ಲಿರೋದನ್ನ ನಾನು ಫಸ್ಟ್ ಫಂಕ್ಷನ್ ಆಗಿ ಬರೀತೇನೆ. ಮಲ್ಟಿಪ್ಲೈ ವಿತ್ ಎ ಫಸ್ಟಲ್ಲಿರೋ ಫಂಕ್ಷನನ್ನು ಸೆಕೆಂಡ್ ಫಂಕ್ಷನ್ ಆಗಿ ತಗೋತೀನಿ. ಸೊ ರಿಸಲ್ಟ್ ಪ್ರಾಡಕ್ಟ್ ಸೇಮ್ ಇರುತ್ತೆ. ಗೊತ್ತಾಯ್ತಲ್ಲ, ಆರ್ಡರ್ ಚೇಂಜ್ ಮಾಡಿದರೂ ಕೂಡ ಪ್ರಾಡಕ್ಟ್ ಈಸ್ ಸೇಮ್. ಸೊ ವೆನ್ 2 ನಂಬರ್ಸ್ ಆರ್ ಮಲ್ಟಿಪ್ಲೈಡ್, ದಿ ಪ್ರಾಡಕ್ಟ್ ಆಫ್ ದೀಸ್ ನಂಬರ್ಸ್ ವಿಲ್ ನಾಟ್ ಚೇಂಜ್ಡ್ ಈವನ್ ವೆನ್ ದಿ ಆರ್ಡರ್ ಆಫ್ ದಿ ನಂಬರ್ಸ್ ಇಸ್ ಚೇಂಜ್ಡ್. ಸೊ ಇದ್ರದ್ದು ಪ್ರಾಡಕ್ಟ್ ಏನು ಬರುತ್ತೆ, ಸೇಮ್ ಆ್ಯಸ್ ದಿಸ್ ಪ್ರಾಡಕ್ಟ್ ಆಲ್ಸೋ, ಈವನ್ ಆರ್ಡರ್ ಇಸ್ ಚೇಂಜ್ಡ್. ಗೊತ್ತಾಯ್ತಲ್ಲ, ನಂಬರ್ದು ಆರ್ಡರ್ ಚೇಂಜ್ ಮಾಡಿದ್ದೀವಿ ಆದರೂ ಕೂಡ ಅದರದ್ದು ರಿಸಲ್ಟ್ ಸೇಮ್ ಇರುತ್ತೆ. ಸೊ ದಿಸ್ ಪ್ರಾಪರ್ಟಿ ವಿ ಕಾಲ್ ಇಟ್ ಆಸ್ ಕಾಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್. ಓಕೆ, ಫಾರ್ ಎಕ್ಸಾಂಪಲ್ಸ್ 3113 ಇಂಟು 26. ಸೊ ಇಲ್ಲಿ 3113 ಮಲ್ಟಿಪ್ಲೈ ವಿತ್ 26 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? ಸೊ 6 3s 18ಗೆ 8, 1 ಕ್ಯಾರಿ. ಗೊತ್ತಾಯ್ತಲ್ಲ. ಸೊ ನಿಮ್ಗೆ ಈಗ ಕೊಟ್ಟರೆ ನೀವು ಏನು ಮಾಡ್ತೀರಾ, ಆ್ಯಕ್ಚುಲಿ 3113 ಮಲ್ಟಿಪ್ಲೈ ವಿತ್ 26 ಅಂತ ಬರೀತೀರಾ. ಓಕೆ, ಇದು ಒಂದು ಮೆಥಡ್, ಇದು ಒಂದು ಮೆಥಡ್. ಈ ಮೆಥಡ್ ಫಸ್ಟ್ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಈ ಮೆಥಡ್. ಓಕೆ, 6 3s 18ಗೆ 8, 1 ಕ್ಯಾರಿ, 6 1s 6, 6 + 1 is 7, 6 1s 6, 6 3s 18, 2 3s 6, 2 1s 2, 2 1s 2, 2 3s 6. So 8, 13ಗೆ 3, 1 ಕ್ಯಾರಿ, 6 + 1 is 7, 7 + 2 is 9, 8 + 2 is 10ಗೆ 0, 1 ಕ್ಯಾರಿ, 6 7 8. So 80,938 is the
ಪ್ರಾಡಕ್ಟ್. ಓಕೆ, ಹೀಗೆ ಯಾವ ಥರ ಮಲ್ಟಿಪ್ಲಿಕೇಶನ್ ಮಾಡಬೇಕಂದ್ರೆ, ಸೊ 3113 ಮಲ್ಟಿಪ್ಲೈ ವಿತ್ 6 ಮಾಡ್ಕೋಬೇಕು. 6 3s 18ಗೆ 8, 1 ಕ್ಯಾರಿ ಇರುತ್ತೆ ಇಲ್ಲಿ. 6 1s 6, 6 ಪ್ಲಸ್ 1 ಈಸ್ 7 ಆಗುತ್ತೆ. 6 1s 6, 6 3s 18. ನೆಕ್ಸ್ಟು 2 ಈಸ್ 10th ಪ್ಲೇಸಲ್ಲಿದೆ, ಹಾಗಾಗಿ 0ನ ಫಸ್ಟ್ ಯೂನಿಟ್ ಪ್ಲೇಸಿಗೆ ಹಾಕಿ ನೆಕ್ಸ್ಟು 2 ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಸೊ ಇದು ಎಷ್ಟು, 3113 ಅಂದರೆ 3113 ಮಲ್ಟಿಪ್ಲೈ ವಿತ್ 20. ಸೊ 2 3s 6, 2 1s 2, 2 1s 2, 2 3s 6. ಸೊ 8, 6 plus 7 is 13ಗೆ 3, 1 ಕ್ಯಾರಿ, 6 plus 1 is 7, 7 plus 2 is 9, 8 plus 2 is 10ಗೆ 0, 1 ಕ್ಯಾರಿ 8. ಸೊ 80,938. ಸೊ ಹೀಗೂ ಮಾಡ್ಬೋದು ಪ್ರಾಡಕ್ಟನ್ನು, ಮಲ್ಟಿಪ್ಲಿಕೇಶನ್ ಮೆಥಡ್ ಹೀಗೂ ಮಾಡ್ಬೋದು. ಓಕೆ, ಸೊ 80,938. ನೆಕ್ಸ್ಟ್ ಇದು ಒಂದು ಮೆಥಡ್ ಆಯಿತಾ. ಅನದರ್, ಈಗ ಆರ್ಡರ್ ಚೇಂಜ್ ಮಾಡೋಣ. ದಿಸ್ ಇಸ್ ಸೆಕೆಂಡ್ ಫಂಕ್ಷನಲ್ಲಿ ಇದೆ. 26 ಈಸ್ ದಿ ಸೆಕೆಂಡ್ ಫಂಕ್ಷನ್. ಓಕೆ, 3113 ಈಸ್ ದಿ ಫಸ್ಟ್ ಫಂಕ್ಷನ್. ಈ ಸೆಕೆಂಡ್ ಫಂಕ್ಷನಲ್ಲಿರೋದನ್ನು ಫಸ್ಟ್ ಫಂಕ್ಷನಿಗೆ ಹಾಕ್ತೇನೆ, ಫಸ್ಟ್ ಫಂಕ್ಷನಲ್ಲಿರೋದನ್ನು ಸೆಕೆಂಡ್ ಫಂಕ್ಷನಿಗೆ ಹಾಕ್ತೇನೆ. ಸೊ ಸೇಮ್ ಬರುತ್ತೀಗ ಇಲ್ಲಿ 26 ಮಲ್ಟಿಪ್ಲೈ ವಿತ್ 3113 ಅಂತ ಇದೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಸೊ 3 6 18ಗೆ 8, 1 ಕ್ಯಾರಿ, 3 2s 6, 6 plus 1 is 7. ಓಕೆ, ನೆಕ್ಸ್ಟ್ 1 6 6, 1 2s 2. ನೆಕ್ಸ್ಟ್ 1 6 6, 1 2, ಇದು ಚಿಕ್ಕದಾಯ್ತಾಯ್ತಾ. 26 3 1 1 3, ಫಸ್ಟ್ 78. ನೆಕ್ಸ್ಟ್ 1 6 6, 1 2s 2, 1 6 6, 1 2s 2, 3 6 ಸೇಮ್ 78 ಗೊತ್ತಾಯ್ತಲ್ಲ. 8 13ಗೆ 3, 1 ಕ್ಯಾರಿ, 8 plus 1 is 9, 0 1, 80,938. ಹೀಗೂ ಮಾಡ್ಬೋದು. ಇಲ್ಲಾಂದರೆ 26 ಮಲ್ಟಿಪ್ಲೈ ವಿತ್ 3113. ಸೊ 3 6 18ಗೆ 8, 1 ಕ್ಯಾರಿ, 3 2s 6, 6 plus 1 is 7. ನೆಕ್ಸ್ಟ್ 1 6 ಅದು 0 ಇಲ್ಲಿ ಬರಿಬೇಕು. 1 6 6, 1 2s 2. ನೆಕ್ಸ್ಟ್ 1 ಇದೆಯಲ್ಲ, ಅದು 100 ಪ್ಲೇಸಲ್ಲಿದೆ. ಸೊ 2 zeros ಇಲ್ಲಿ ಬರೆದು 1 ಅಂತ ತಗೊಳ್ಳಿ. 1 6 6, 1 2s 2. ನೆಕ್ಸ್ಟು 3 is in 1000 ಪ್ಲೇಸಲ್ಲಿದೆ. ಸೊ ಹಾಗಾಗಿ 000 ಬರೆದು ನೆಕ್ಸ್ಟು 3 6 18ಗೆ 8, 1 ಕ್ಯಾರಿ, 3 2s 6, 6 plus 1 is 7. ನೆಕ್ಸ್ಟ್ ಆ್ಯಡ್ ದೀಸ್. 8 13ಗೆ 3, 1 ಕ್ಯಾರಿ, 6 2 8, 8 plus 1 is 9, 10ಗೆ 0, 1 ಕ್ಯಾರಿ, 80,938. ಈ ಮೆಥಡಲ್ಲಾರು ಪ್ರಾಡಕ್ಟ್ ಮಾಡಿ, ಈ ಮೆಥಡಲ್ಲಾರು ಮಲ್ಟಿಪ್ಲಿಕೇಶನ್ ಮೆಥಡ್, ದಿಸ್ ಆರ್ ದಿಸ್. ಓಕೆ, ಸೊ ಆನ್ಸರ್ ಏನಾಗುತ್ತೆ, ಸೇಮ್ ಇದೆ ಗೊತ್ತಾಯ್ತಲ್ಲ. ಸೊ 80,938. ದೇರ್ ಫೋರ್ ಅಲ್ಲಿ ಏನು ಮಾಡ್ಬೋದು, ಜನರಲ್ ಇಕ್ವೇಷನ್ಸ್ ಹೇಗಿದೆ, ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ. ಸೊ 3113 ಇಂಟು 26 ಈಕ್ವಲ್ ಟು 26 ಇಂಟು 3113. Okay, next fourth property is associative property of multiplication. When two or more numbers are grouped and multiplied, the product does not change even if we change the grouping. So ಇವಾಗ ಇದು ಜನರಲ್ ಆಗಿ ಈಕ್ವೇಷನ್ ಏನಾಗುತ್ತೆ, a ಇಂಟು ಬಿ ಇಂಟು ಸಿ ಈಕ್ವಲ್ ಟು a ಇಂಟು ಬಿ ಇಂಟು ಸಿ. ಸೊ ಬೋತ್ ದಿ ಆನ್ಸರ್ಸ್ ಅಂದರೆ ಬೋತ್ ದಿ ಪ್ರಾಡಕ್ಟ್ ಆರ್ ಈಕ್ವಲ್ ಆಗಿರುತ್ತೆ, ಸೇಮ್. ವೆನ್ ಟೂ ನಂಬರ್ಸ್ ಆರ್ ಮೋರ್ ನಂಬರ್ಸ್ ಆರ್ ಗ್ರೂಪ್ಡ್, ಇಲ್ಲಿ ಗ್ರೂಪ್ ಮಾಡ್ಕೊಂಡಿದ್ದೀನಿ, 1 2 ಗ್ರೂಪ್ ಮಾಡಿದೆ, ಇಲ್ಲಿ ಏನು ಮಾಡಿದ್ದೀನಿ 2 3 ಗ್ರೂಪ್ ಮಾಡಿದ್ದೀನಿ ಆ್ಯಂಡ್ ಮಲ್ಟಿಪ್ಲೈ ಮಾಡ್ತೇನೆ. ದಿ ಪ್ರಾಡಕ್ಟ್ ಡಸ್ ನಾಟ್ ಚೇಂಜ್. ಇವಾಗೇನು ಇದರದ್ದು ರಿಸಲ್ಟ್, ಪ್ರಾಡಕ್ಟ್ ಅಂದರೆ ರಿಸಲ್ಟ್, ಮಲ್ಟಿಪ್ಲಿಕೇಶನ್ ರಿಸಲ್ಟ್. ಸೊ ಇದು ಚೇಂಜ್ ಆಗಲ್ಲ ಇಫ್ ವಿ ಚೇಂಜ್ ದಿ ಗ್ರೂಪಿಂಗ್. ಸೊ ಗ್ರೂಪ್ನ ಚೇಂಜ್ ಮಾಡಿಕೊಂಡ್ರೂ ಕೂಡ ಅದರದ್ದು ಪ್ರಾಡಕ್ಟ್ ಮಾತ್ರ ಸೇಮ್ ಇರುತ್ತೆ ಅಂತ. ಸೊ 15 ಇಂಟು 321 ಇಂಟು ಅಂದರೆ ಇದು ಫಸ್ಟ್ ಮತ್ತು ಸೆಕೆಂಡನ್ನು ಗ್ರೂಪ್ ಮಾಡಿರೋದು, ಮಲ್ಟಿಪ್ಲೈ ವಿತ್ 27. ಸೊ 15 ಇಂಟು 321 ಅಂತ ಇದೆ ಅಲ್ಲ. ಸೊ 15 ಇಂಟು 321. ಸೊ ಅದನ್ನೇ ಹೇಗೆ ಮಾಡೋದು, 15 ಮಲ್ಟಿಪ್ಲೈ ವಿತ್ 321. ಸೊ 1 5s 5, 1 1s 1.
ಸೊ ನೆಕ್ಸ್ಟ್ 2 ಈಸ್ ಇನ್ 10th ಪ್ಲೇಸಲ್ಲಿದೆ, 0 ಹಾಕಿ. 2 5s 10ಗೆ 0, 1 ಕ್ಯಾರಿ, 2 1s 2, 2 + 1 is 3. ನೆಕ್ಸ್ಟ್ 3 ಈಸ್ ಇನ್ 100th ಪ್ಲೇಸಲ್ಲಿದೆ, ಸೊ ಹಾಗಾಗಿ ಇಲ್ಲಿ 00 ಬರೀಬೇಕು. 3 5s 15ಗೆ 5, 1 ಕ್ಯಾರಿ, 3 1s 3, 3 + 1 is 4. ಸೊ 5 1 8 4, 4815. 4815 ಬಂತು. ಮಲ್ಟಿಪ್ಲೈ ವಿತ್ 27. ಸೊ ಮಲ್ಟಿಪ್ಲೈ ವಿತ್ 27 ಮಾಡಿದರೆ 7 5s 35ಗೆ 5, 3 ಕ್ಯಾರಿ, 7 1s 7, 7 + 3 is 10ಗೆ 0, 1 ಕ್ಯಾರಿ, 7 8s 56, 56 + 1 is 57ಗೆ 7, 5 ಕ್ಯಾರಿ, 7 4s 28, 28 + 5 is 33. ಓಕೆ, 2 ಈಸ್ ಇನ್ 10th ಪ್ಲೇಸಲ್ಲಿದೆ, ಹಾಗಾಗಿ 0ನ ಫಸ್ಟ್ ಏನು ಮಾಡಬೇಕು, ಯೂನಿಟ್ ಪ್ಲೇಸಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ. 2 5s 10ಗೆ 0, 1 ಕ್ಯಾರಿ, 2 1s 2, 2 + 1 is 3, 2 8s 16ಗೆ 6, 1 ಕ್ಯಾರಿ, 2 4s 8, 8 + 1 is 9. So add these 5 0, 7 + 3 is 10ಗೆ 0, 1 carry, 9 + 1 is 10ಗೆ 0, 1 carry, 9 10 13. So unit tens, hundreds, thousands, 10,000, 1 lakh. 1,13,005, 30,000, 1,30,005 ಬರುತ್ತೆ. ಗೊತ್ತಾಯ್ತಲ್ಲ, 1,30,005. ಸೇಮ್ ಈಗ ಗ್ರೂಪಿಂಗ್ ಚೇಂಜ್ ಮಾಡ್ತಾನೆ. ಸೊ ಫಸ್ಟ್ ಏನು ಮಾಡಿದ್ದು, 15 × 321 ಮಾಡಿದ್ದಲ್ಲ. ಸೊ 15 × 321 ಮಲ್ಟಿಪ್ಲೈ ವಿತ್ 27 ಮಾಡಿದ್ದಲ್ಲ. ಸೊ ಅವಾಗ 1,30,005 ಬಂದಿದೆ. ಈ ಗ್ರೂಪ್ನ ಚೇಂಜ್ ಮಾಡ್ತಾನೆ. ಹೇಗೆ ಅಂದರೆ 15 × 321 ಮಲ್ಟಿಪ್ಲೈ ವಿತ್ 27 ಅಂತ ಗ್ರೂಪ್ ಮಾಡ್ಕೋತೀನಿ. ಸೊ ಇವಾಗ ಎಷ್ಟು ಬರುತ್ತೆ ನೋಡೋಣ. 321 ಮಲ್ಟಿಪ್ಲೈ ವಿತ್ 27. ಸೊ 7 1s 7, 7 2s 14ಗೆ 4, 1 ಕ್ಯಾರಿ, 7 3s 21, 21 + 1 is 22. ನೆಕ್ಸ್ಟ್ 2 ಈಸ್ ಇನ್ 10th ಪ್ಲೇಸಲ್ಲಿದೆ, 0 ಇಲ್ಲಿ ಬರೀಬೇಕು. 2 1s 2, 2 2s 4, 2 3s 6. ಸೊ ಆ್ಯಡ್ ಮಾಡಿದರೆ 7 6 6 8. ಎಗೇನ್ ಮಲ್ಟಿಪ್ಲೈ ವಿತ್ 15 ಅಲ್ವಾ, ಇಲ್ಲಿದೆ 15 ಹೀಗಿದೆ, ಗೊತ್ತಾಯ್ತಲ್ಲ. ಸೊ 15 × 8 6 6 7 ಅಂತ ಇದೆ, ಗೊತ್ತಾಯ್ತಲ್ಲ. ಆ್ಯಕ್ಚುಲಿ 15 × 321 × 27 ಅಂತ ಇರೋದು, ಅದು 15 × 8 6 6 7 ಅಂತ ಆಗಿದೆ. ಸೊ ಇದಕ್ಕೇನು ಮಾಡಬೇಕು, 15 ಮಲ್ಟಿಪ್ಲೈ ವಿತ್ 8 6 6 7. ಓಕೆ, ನೆಕ್ಸ್ಟು 7 5s 35ಗೆ 5, 3 ಕ್ಯಾರಿ, 7 1s 7, 7 + 3 is 10ಗೆ 0, 1 ಇಲ್ಲೇ, ಗೊತ್ತಾಯ್ತಲ್ಲ. ಕ್ಯಾರಿ 1 ಇರುತ್ತಲ್ಲ, ಅದನ್ನು ಹಾಗೆ ಬರಿಬೇಕು. ನೆಕ್ಸ್ಟ್ 6 ಈಸ್ ಇನ್ 10th ಪ್ಲೇಸಲ್ಲಿದೆ. ಸೊ 0 ಇಲ್ಲಿ ಬರಿಬೇಕು. 6 5s 30ಗೆ 0, 3 ಕ್ಯಾರಿ, 6 1s 6, 6 + 3 is 9 ಅಷ್ಟೇ. ನೆಕ್ಸ್ಟ್ 6 ಈಸ್ ಇನ್ 100th ಪ್ಲೇಸ್, ಹಾಗಾಗಿ ಇಲ್ಲಿ 00 ಹಾಕ್ಕೊಳ್ಳಿ. 6 5s 30ಗೆ 0, 3 ಕ್ಯಾರಿ, 6 1s 6, 6 + 3 is 9. ನೆಕ್ಸ್ಟು 8 ಈಸ್ ಇನ್ 1000 ಪ್ಲೇಸಲ್ಲಿದೆ. ಸೊ 000ನ ಇಲ್ಲಿ ಬರಿಬೇಕು. ನೆಕ್ಸ್ಟು 8 5s 40ಗೆ 0, 4 ಕ್ಯಾರಿ, 8 1s 8, 8 + 4 is 12. ಸೊ 5 0, 10ಗೆ 0, 10ಗೆ 0, 3 1. ಸೊ 1,30,005, ಗೊತ್ತಾಯ್ತಲ್ಲ. ಹೀಗೆ ಬರೀದ್ರೆ ಕೂಡ 1,30,005 is the product. ಓಕೆ, 1,30,005 is the product. ಸೊ ಅಲ್ಲಿಗೆ ಜನರಲ್ ಆಗಿ ಏನಂತ ತಗೋಬೋದು, ಈ ಇಕ್ವೇಷನನ್ನು ಜನರಲ್ ಇಕ್ವೇಷನ್ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂದರೆ A × B ಗ್ರೂಪ್ ಮಾಡ್ಕೊಳ್ಳಿ. 1 × 2 ಅಂದರೆ 1 × 2 × 3 ಈಕ್ವಲ್ ಟು, ಎಗೇನ್ ಇಲ್ಲೇನು ಮಾಡಬೇಕು, ಇದು 1 ಹಾಗೆ ಇರಲಿ, ಇಂಟು 2 × 3ನ ಗ್ರೂಪ್ ಮಾಡಿರೋದು. ಇಲ್ಲಿ 1 2 ಗ್ರೂಪ್ ಮಾಡಿರೋದು, ನೆಕ್ಸ್ಟ್ ಇಲ್ಲಿ 2 3 ಗ್ರೂಪ್ ಮಾಡಿರೋದು, ಬಟ್ ಪ್ರಾಡಕ್ಟ್ ಸೇಮ್ ಇರುತ್ತೆ. ಅದರ ಬದಲು ಜನರಲ್ ಈಕ್ವೇಷನ್ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್. ಸೊ ವೆನ್ ಮಲ್ಟಿಪ್ಲೈಯಿಂಗ್ ಎ ಸಮ್
of two or more numbers by a number. When can first add the numbers and then multiply, or we can multiply each addend first with the number and then add the product. The answer remains the same. ಅಂದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ಫಸ್ಟು ನಂಬರ್ಸ್ ಎಲ್ಲ ಕೊಟ್ಟಿರ್ತಾರೆ, ಯಾವುದೋ ಒಂದು ನಂಬರಿಂದ ಒಂದಷ್ಟು ಸುಮಾರು ನಂಬರ್ಸ್ನ ಮಲ್ಟಿಪ್ಲೈ ಮಾಡಬೇಕಂತ. ಆ ಸುಮಾರು ನಂಬರ್ಸ್ ಇರುತ್ತಲ್ಲ ಅದನ್ನೆಲ್ಲ ಆ್ಯಡ್ ಮಾಡೋದು. ಆ್ಯಡ್ ಮಾಡಿಬಿಟ್ಟು ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು ಅದನ್ನು ಒಂದು ಸಲ ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟ್ ಬರುತ್ತೆ. ಇಲ್ಲ ಅಂದರೆ ಯಾವ ನಂಬರನ್ನು ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು ಪ್ರತಿ ಸಲನೂ ಆ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಹೋದರೂ ಸೇಮ್ ರಿಸಲ್ಟ್ ಬರುತ್ತೆ. ಗೊತ್ತಾಯ್ತಲ್ಲ? ಈಗ ಫಾರ್ ಎಕ್ಸಾಂಪಲ್ಸ್ ಫಸ್ಟ್ ಒನ್ನು 15 + 11 + 3 ಅಂತ ಇದೆ, ಮಲ್ಟಿಪ್ಲೈ ವಿತ್ 100. ಫಸ್ಟ್ ಇದಿಷ್ಟನ್ನು ಸಮ್ ಮಾಡಿದರೆ 29 ಬರುತ್ತೆ. ನೋಡಿ, 15 + 1 is 16, 16 + 10 is 26, 26 + 3 is 29, 29 multiply with 100 ಅಂತ ಹೇಳಿದ್ರೆ 2900 is the ಆನ್ಸರ್ ಬರುತ್ತೆ. ಅದರ್ವೈಸ್ ಹೀಗೂ ಮಾಡ್ಬೋದು. 15 + 11 + 3 ಇಂಟು 100 ಅಂದರೆ 15 × 100 + 11 × 100 + 3 × 100. ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಥರ ಆಯಿತು. ಸೊ ಪ್ರಾಪರ್ಟಿನೇ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನೇ ಇದು. ಸೊ 15 × 100 ಅಂತ ಹೇಳಿದ್ರೆ 1500, 11 × 100 ಅಂತ ಹೇಳಿದ್ರೆ 1100, 3 × 100 is 300. ಸೊ ಇಷ್ಟು ಆ್ಯಡ್ ಮಾಡಬೇಕು ಇವಾಗ. 1500 + 100 is 1600, 1600 + 1000 is 2600, 2600 + 300 is 2900. ಸೊ ಇದೆರಡು ಸೇಮೇ, ಹೀಗಾದರೂ ಮಾಡ್ಬೋದು, ಹೀಗಾದರೂ ಮಾಡ್ಬೋದು. ನೆಕ್ಸ್ಟು ಫಾರ್ ಸೆಕೆಂಡ್ ಎಕ್ಸಾಂಪಲ್ 470 + 94 + 25 ಮಲ್ಟಿಪ್ಲೈ ವಿತ್ 11. ಇಷ್ಟು ಇವಾಗ ಸಮ್ ಮಾಡಿದರೆ ಸೊ 589 ಬರುತ್ತೆ. ಇಲ್ಲಿ ನೋಡಿ, ಫಸ್ಟ್ ಯೂನಿಟ್ಸ್ ಪ್ಲೇಸ್ನ ಆ್ಯಡ್ ಮಾಡ್ತೀನಿ. 5 + 4 is 9, 9 + 0 is 9. ನೆಕ್ಸ್ಟು 10th ಪ್ಲೇಸ್ನ ಆ್ಯಡ್ ಮಾಡ್ತೇನೆ. 2 + 9 is 11, 11 + 7 is 18, 18ಗೆ 8, 1 ಕ್ಯಾರಿನ 100 ಪ್ಲೇಸಿಗೆ ಹಾಕಿ 4 + 1 is 5 ಆಯಿತು. ಸೊ 589 ಬರುತ್ತಿದ್ದು. ಮಲ್ಟಿಪ್ಲೈ ವಿತ್ 11. ಸೊ 589 ಮಲ್ಟಿಪ್ಲೈ ವಿತ್ 11 ಅಂತ ಹೇಳಿದ್ರೆ 589 ಮಲ್ಟಿಪ್ಲೈ ವಿತ್ 11. ಸೊ ಇದೇನಾಗುತ್ತೆ, 589 ಬರುತ್ತೆ, ಮತ್ತು ಕೂಡ 589 ಬರುತ್ತೆ. ಸೊ 9, 8 + 9 is 17ಗೆ 7, 1 ಕ್ಯಾರಿ, 8 + 1 is 9, 9 + 5 is 14ಗೆ 4, 1 ಕ್ಯಾರಿ. ಸೊ 6479 is the ಆನ್ಸರ್, ಪ್ರಾಡಕ್ಟ್. ಮತ್ತು ಹೀಗೂ ಕೂಡ ಬರಿಬೋದು. 470 + 94 + 25 ಮಲ್ಟಿಪ್ಲೈ ವಿತ್ 11 ಅಂದರೆ 470 × 11 + 94 × 11 + 25 × 11. ಸೊ 470 × 11 ಮಾಡಬೇಕೀಗ. ಸೊ 470 ಮಲ್ಟಿಪ್ಲೈ ವಿತ್ 11. ಸೊ 470 ಬರುತ್ತೆ, ಮತ್ತು 470 × 1 ಅಂದರೆ 470 ಬರುತ್ತೆ, 4700. 0, 7, 11ಗೆ 11, 5. ಸೊ 5170 ಬಂತಿಲ್ಲಿ. ಗೊತ್ತಾಯ್ತಲ್ಲ, 5170. ನೆಕ್ಸ್ಟು 94 × 11, 94 × 11 ಅಂತ ಹೇಳಿದ್ರೆ ಸೊ ಇಲ್ಲಿ ಎಗೇನ್ 94 ಬಂತು, ಇಲ್ಲಿ 940 ಬರುತ್ತೆ. ಸೊ 94 × 1 ಅಂದರೆ 94, 94 × 10 ಅಂದರೆ 940. ಸೊ 4, 9 + 4 is 13ಗೆ 3, 1 ಕ್ಯಾರಿ, 9 + 1 is 10. ಸೊ 1034 ಅಂತ, 1034. ನೆಕ್ಸ್ಟ್ 25 × 11. ಸೊ 25 1s are 25, 25 10s are 250. ಸೊ 5, 7, 2. ಸೊ ಇಷ್ಟು ಆ್ಯಡ್ ಮಾಡಬೇಕೀಗ. ಯೂನಿಟ್ಸ್ ಪ್ಲೇಸ್ನ ಫಸ್ಟ್ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? 5 + 4 is 9, 9 + 0 is 9. ನೆಕ್ಸ್ಟು 7 + 3 is 10, 10 + 7 is 17ಗೆ 7, 1 ಕ್ಯಾರಿ 100s ಪ್ಲೇಸಿಗೆ ಹಾಕ್ಕೊಳ್ಳಿ. 2 + 1 is 3, 3 + 0 is 3, 3 + 1 is 4. ಸೊ 4 ಅಂತ ಬರೀರಿ. ನೆಕ್ಸ್ಟ್ 1000 ಪ್ಲೇಸಿಗೆ ಏನು ಕ್ಯಾರಿ ಇಲ್ಲ. ಸೊ 5 + 1 is 6 ಆಗುತ್ತೆ. ಸೊ 6479 is the ಆನ್ಸರ್. ಹೀಗೆ ಮಾಡಿದರೂ ಒಂದೇ, ಹೀಗೆ ಮಾಡಿದರೂ ಒಂದೇ. ದಿಸ್ ಈಸ್ ಫಾರ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಕಾಲ್ ಮಾಡ್ತೀವಿ ಇದಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್.